ಹಲೋ ಮಕ್ಕಳೇ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಟೇಬಲಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಸೊ ಪ್ರೊಡಕ್ಷನ್ ಲೆವೆಲಲ್ಲಿ ವೀಟ್, ಫ್ಲೋರು, ಬ್ರೆಡ್ಡು ಮತ್ತು ರಿಟೇಲ್ ಶಾಪ್ ಇದೆ. ಇಲ್ಲಿ ಟೋಟಲ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ಇಂಟರ್ಮೀಡಿಯೇಟ್ ಗೂಡ್ಸ್ ಮತ್ತು ವ್ಯಾಲ್ಯೂ ಆ್ಯಡೆಡಲ್ಲಿ ಕೆಲವು ವ್ಯಾಲ್ಯೂಸ್ ಮಿಸ್ಸಿಂಗ್ ಇದೆ. ಅದನ್ನು ನಾವು ಕಂಡುಹಿಡಿಬೇಕು. ಸೊ ಫಸ್ಟು ಫಾರ್ಮುಲಾ ಏನಪ್ಪ ಅಂದರೆ, ಟೋಟಲ್ ಪ್ರೊಡಕ್ಷನಿಂದ ಇಂಟರ್ಮೀಡಿಯೇಟ್ ಗೂಡ್ಸ್ನ ಮೈನಸ್ ಮಾಡಿದಾಗ ನಮಗೆ ವ್ಯಾಲ್ಯೂ ಆ್ಯಡೆಡ್ ಸಿಗುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟು ವೀಟ್ಗೆ ಕಂಡುಹಿಡಿಯೋಣ. 1000 ಮೈನಸ್ 0 ಗಿವ್ಸ್ ಅಸ್ 1000. ಸೊ ಇದು ವೀಟಿನ ವ್ಯಾಲ್ಯೂ ಆ್ಯಡೆಡ್. ನೆಕ್ಸ್ಟು ಫ್ಲೋರ್ಗೆ ಟೋಟಲ್ ಪ್ರೊಡಕ್ಷನ್ನ ನಾವು ಕಂಡುಹಿಡಿಬೇಕು. ಅದು ಮೈನಸ್ 1000 ಗಿವ್ಸ್ ಅಸ್ 400 ಅಂತ. ಸೊ ಈ ಮೈನಸ್ 1000 ಈ ಕಡೆ ಬಂದಾಗ ಪ್ಲಸ್ 1000 ಆಗುತ್ತೆ. ಸೊ 1000 ಪ್ಲಸ್ 400 gives us 1400. So total production of flour is 1400. Next to breadalli 1900 minus 1 missing value gives us 500. Okay, ಇಲ್ಲಿ ಇದು ಪ್ಲಸ್ಸಲ್ಲಿದೆ, ಇದು ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಮೈನಸ್ 1900 ಆಗುತ್ತೆ. ಸೊ 500 minus 1900 gives us 1400. ಓಕೆ, ನೆಕ್ಸ್ಟು ರಿಟೇಲ್ ಶಾಪಲ್ಲಿ ಕೂಡ ಟೋಟಲ್ ಪ್ರೊಡಕ್ಷನ್ ಮಿಸ್ಸಿಂಗ್ ಇದೆ. ಸೊ ಟೋಟಲ್ ಪ್ರೊಡಕ್ಷನ್ ಮೈನಸ್ 1900 ಗಿವ್ಸ್ 1600. ಸೊ ಈ ಮೈನಸ್ 1900 ರೈಟ್ ಸೈಡ್ ಹೋದಾಗ ಪ್ಲಸ್ 1900 ಆಗುತ್ತೆ. ಓಕೆ, 600 ಪ್ಲಸ್ 1900 ಇಸ್ 2500. ಈಗ ಮಿಸ್ಸಿಂಗ್ ವ್ಯಾಲ್ಯೂಸ್ನ ಕಂಡುಹಿಡಿದ್ವಿ. ಇವಾಗ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಇದನ್ನು ನಾವು ಕಂಡುಹಿಡಿಬೇಕು. ಓಕೆ, ಸೊ ಇದನ್ನು ಹೇಗೆ ಕಂಡುಹಿಡಿತೀವಿ? ಇಲ್ಲಿ ಇರುವಂತಹ ವ್ಯಾಲ್ಯೂ ಆ್ಯಡೆಡ್ನ ಆ್ಯಡ್ ಮಾಡಬೇಕು. ಸೊ 1000 ಪ್ಲಸ್ 400 ಇಸ್ 1400 ಪ್ಲಸ್ 500 is 1900 plus 600 is 2500. ಸೊ ಇದು ಟೋಟಲ್ ವ್ಯಾಲ್ಯೂ ಆ್ಯಡೆಡ್. ಸೊ ನಾವು ಇಲ್ಲಿ ಕೇಳಿರುವಂಥ ಎಲ್ಲ ಮಿಸ್ಸಿಂಗ್ ವ್ಯಾಲ್ಯೂಸ್ನು ಕಂಡುಹಿಡಿದ್ವಿ. ಥ್ಯಾಂಕ್ ಯು.